1955ರಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಬರೀ 79 ರೂಪಾಯಿ ಇದ್ದಿದ್ದು 2025ರ ಎಂಡ್ ಅಷ್ಟೊತ್ತಿಗೆ 1,43,000 ಆಗಿದೆ. ಈ ವಿಡಿಯೋದಲ್ಲಿ ಚಿನ್ನದ ಬೆಲೆ ಯಾಕಿಷ್ಟು ಜಾಸ್ತಿ ಆಗ್ತಿದೆ, 2030ರಷ್ಟೊತ್ತಿಗೆ ಚಿನ್ನದ ಬೆಲೆ ಎಷ್ಟಾಗಬಹುದು ಮತ್ತು ಚಿನ್ನದ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾಕಾರ ಜಗತ್. ನಾನು ನಿಮ್ಮ ಕಿರಣ್. 2030ರಷ್ಟೊತ್ತಿಗೆ ಚಿನ್ನದ ಬೆಲೆ ಎಷ್ಟಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಚಿನ್ನಕ್ಕೆ ಏನಕ್ಕೆ ಇಷ್ಟೊಂದು ಬೆಲೆ ಅನ್ನೋದನ್ನ ನೋಡೋದಾದ್ರೆ, ಚಿನ್ನವನ್ನ ಭೂಮಿಯಲ್ಲಿ ಅಡಗಿಸಿಟ್ರು ಅದು ತುಕ್ಕಿಡಿಯೋದಿಲ್ಲ. ಮಾಮೂಲಾಗಿ ಕಬ್ಬಿಣವನ್ನ ಭೂಮಿಯಲ್ಲಿಟ್ರೆ ಅದು ತುಕ್ಕಿಡಿಯುತ್ತೆ, ಆದ್ರೆ ಚಿನ್ನ ತುಕ್ಕಿಡಿಯೋದಿಲ್ಲ. ಸೊ ಚಿನ್ನ ಬಣ್ಣವನ್ನ ಕಳ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ತಾಮ್ರ ಬಣ್ಣವನ್ನ ಕಳ್ಕೊಳ್ಳುತ್ತೆ, ಆದ್ರೆ ಚಿನ್ನ ಕಳ್ಕೊಳ್ಳೋದಿಲ್ಲ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ, ಚಿನ್ನವನ್ನ ಸಮುದ್ರದ ಆಳದಲ್ಲಿಟ್ರು ಅದು ಹಾಳಾಗಲ್ವಂತೆ. ಸೊ ಚಿನ್ನಕ್ಕೆ ರೀಸೇಲ್ ವ್ಯಾಲ್ಯೂ ಇದೆ. ಸೊ ನೀವು ವಜ್ರನ ನೋಡೋದಾದ್ರೆ ಸ್ಟಾರ್ಟಿಂಗ್ ವ್ಯಾಲ್ಯೂ ಇರುತ್ತೆ, ಆದ್ರೆ ರೀಸೇಲ್ ವ್ಯಾಲ್ಯೂ ಇರೋದಿಲ್ಲ. 1955ರಲ್ಲಿ 10 ಗ್ರಾಂ ಚಿನ್ನನ ಬರೀ 79 ರೂಪಾಯಿಗೆ ತಗೊಂಡಿದ್ವಿ ಅಂತ ಅಂದ್ರೆ ಅದನ್ನ ಇವತ್ತು 1,00,000 ಚಿಲ್ಲರೆಗೆ ನಾವು ಮಾರಬಹುದು. ಸೊ ಇದು ಚಿನ್ನಕ್ಕೆ ಇರುವಂತಹ ಬೆಲೆ. ಎಲ್ಲಾ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ ನ ರಿಸರ್ವ್ ಮಾಡ್ತಿದಾವೆ. ಯಾಕಂತಂದ್ರೆ ಸೊ ಯಾವಾಗ ಬೇಕಾದ್ರೂ ಗೋಲ್ಡ್ ನ ಅಡ ಇಟ್ಟು ಲೋನ್ ತಗೋಬಹುದು ಮತ್ತು ದೇಶಕ್ಕೆ ಆರ್ಥಿಕ ಬಿಕ್ಕಟ್ಟು ಬಂದ್ರೆ ಸೊ ಗೋಲ್ಡ್ ನ ಮಾರಿ ಎಕನಾಮಿನ ಬೂಸ್ಟ್ ಮಾಡಬಹುದು. ಸೊ ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ರಷ್ಯಾದ ಬಡ್ಜೆಟ್ಗೆ ಹಣ ಸಾಕಾಗದೆ 148 ಟನ್ ಗೋಲ್ಡ್ ನ ಮಾರಿ ಸೊ ಬಡ್ಜೆಟ್ಗೆ ಹಣನ ಹೊಂದಿಸಿದೆ. ಸೊ ಗೋಲ್ಡ್ ಕೈಯಲ್ಲಿದ್ರೆ ಇನ್ಸ್ಟಂಟ್ ಮನಿ ಕೈಯಲ್ಲಿ ಇದ್ದಂಗೆ. ಸೊ ಇನ್ನು ಗೋಲ್ಡ್ ರೇಟ್ ಇಷ್ಟೊಂದು ಜಾಸ್ತಿ ಏನಕ್ಕೆ ಆಗ್ತಿದೆ ಅಂತ ಅಂದ್ರೆ, ಬ್ರಿಕ್ಸ್ ದೇಶಗಳು ಭಾರತ, ಚೀನಾ, ಬ್ರೆಜಿಲ್ ಮತ್ತೆ ರಷ್ಯಾ ದೇಶಗಳು ಸೇರಿ ತಮ್ಮ ಅಂತಾರಾಷ್ಟ್ರೀಯ ವ್ಯವಹಾರವನ್ನ USD ನಲ್ಲಿ ಬಿಟ್ಟು ಗೋಲ್ಡ್ ನಲ್ಲಿ ಮಾಡಬೇಕು ಅಂತ ನಿರ್ಧಾರ ತಗೊಳ್ತಾ ಇದ್ದಾವೆ. ಸೊ USD ಮೇಲೆ ತಮ್ಮ ಹೂಡಿಕೆಯನ್ನ ಕಮ್ಮಿ ಮಾಡ್ತಿದ್ದಾವೆ. ಭಾರತ, ಚೀನಾ, ಬ್ರೆಜಿಲ್, ರಷ್ಯಾ ಮತ್ತು ಮುಂತಾದ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಟನ್ ಗಟ್ಟಲೆ ಗೋಲ್ಡ್ ನ ರಿಸರ್ವ್ ಮಾಡ್ತಿದ್ದಾವೆ. ಸೊ ಅದಕ್ಕೋಸ್ಕರ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆ. ಇನ್ನು ಗೋಲ್ಡ್ ರೇಟ್ ಯಾವಾಗ ಕಮ್ಮಿ ಆಗುತ್ತೆ ಅಂತಂದ್ರೆ, ಸೊ ಸೆಂಟ್ರಲ್ ಬ್ಯಾಂಕ್ಗಳು ರಿಸರ್ವ್ ಮಾಡಿರೋ ಗೋಲ್ಡ್ ನ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿದ್ರೆ ಮಾತ್ರ ಗೋಲ್ಡ್ ಕ್ರ್ಯಾಶ್ ಆಗಿ 40ರಿಂದ 50 ಸಾವಿರಕ್ಕೆ ಬರಬಹುದು, ಆದ್ರೆ ಅದು ಸಾಮಾನ್ಯವಾಗಿ ಆಗಲ್ಲ. ಗೋಲ್ಡ್ ಪ್ರೈಸ್ ಸ್ವಲ್ಪ ಕಮ್ಮಿ ಆಗಿ ಮತ್ತೆ ಜಾಸ್ತಿ ಆಗತ್ತೆ ಬಿಟ್ರೆ ಪರ್ಮನೆಂಟ್ ಆಗಿ ಕಮ್ಮಿ ಮಾತ್ರ ಆಗೋದಿಲ್ಲ. ಮೈ ಮೇಲೆ ಹಾಕೋ ಚಿನ್ನವನ್ನ ತಗೊಳಕ್ಕೆ ಬೆಸ್ಟ್ ಟೈಮ್ ಅಂತ ಅಂದ್ರೆ ಅದು ನಾವು ಯಾವಾಗ ಡಿಸೈಡ್ ಮಾಡ್ತೀವೋ ಅದೇ ಬೆಸ್ಟ್ ಟೈಮ್. ಗೋಲ್ಡ್ ತಗೊಳಕ್ಕೆ ಜಾಸ್ತಿ ದುಡ್ಡಿಲ್ಲ ಅಂತಂದ್ರೆ ETF ಅಲ್ಲಿ ಸ್ವಲ್ಪ ಸ್ವಲ್ಪ ಹಣನ ಇನ್ವೆಸ್ಟ್ ಮಾಡೋದು ಉತ್ತಮ. ಸೊ ಅದು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಇನ್ನು 2030ರಷ್ಟೊತ್ತಿಗೆ ಗೋಲ್ಡ್ ಪ್ರೈಸ್ ಎಷ್ಟಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಸೊ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಸೊ ಇದೇ ತರದ ಒಂದು ವಿಡಿಯೋಗಳಿಗಾಗಿ ಖಂಡಿತವಾಗಿಯೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ನೀವು ಜಾಯ್ನ್ ಆಗಿ. ರಿಸರ್ಚ್ ಮಾಡಿದ ಹಾಗೆ 2030ರಷ್ಟೊತ್ತಿಗೆ ಗೋಲ್ಡ್ ಪ್ರೈಸ್ 10 ಗ್ರಾಮ್ಗೆ 3 ಲಕ್ಷ ತಲುಪೋ ಸಾಧ್ಯತೆ ಇದೆ. ಸೊ 3 ಲಕ್ಷ ತಲುಪಲಿಲ್ಲ ಅಂತಂದ್ರೂ ಕನಿಷ್ಠ 2.5 ಲಕ್ಷ ಅಂತೂ ತಲುಪೋ ಸಾಧ್ಯತೆ ಇದೆ. 1955ರಲ್ಲಿ 10 ಗ್ರಾಂ ಚಿನ್ನ ಬರೀ 79 ರೂಪಾಯಿ ಇದ್ದಿದ್ದು ಇವತ್ತು 1,43,000 ಆಗಿದೆ ಅಂತಂದ್ರೆ ಇನ್ನು ಲಾಂಗ್ ಟರ್ಮ್ ಅಲ್ಲಿ ಎಷ್ಟಾಗ್ಬೋದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಗೋಲ್ಡ್ ರೇಟ್ ಯಾವತ್ತೂ ಕಮ್ಮಿ ಆಗಲ್ಲ, ಕಮ್ಮಿ ಆದ್ರೂ ಸ್ವಲ್ಪ ಕಮ್ಮಿ ಆಗಿ ಮತ್ತೆ ಜಾಸ್ತಿ ಆಗತ್ತೆ. ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಕರೆಕ್ಟ್ ಸಮಯ ಅಂತ ಯಾವುದೂ ಇಲ್ಲ. ಸೊ ನಾವು ಯಾವಾಗ ಡಿಸೈಡ್ ಮಾಡ್ತೀವೋ ಅದೇ ಕರೆಕ್ಟ್ ಟೈಮ್. ಯಾಕಂದ್ರೆ ಡಿಸೆಂಬರ್ 25ನೇ ತಾರೀಕು 10 ಗ್ರಾಮ್ 1,43,000 ಇತ್ತು. ಅದಾದ 3 ದಿನಕ್ಕೆ 1,35,000ಕ್ಕೆ ಬಂತು. ಆದ್ರೆ ಇವತ್ತು ಜನವರಿ 17, ಇವತ್ತು ಆಲ್ರೆಡಿ 1,43,000ಕ್ಕೆ ವಾಪಸ್ ಬಂದಿದೆ. ಸೊ ಕಮ್ಮಿ ಆಗತ್ತೆ ಅಂತ ಕಾಯ್ತಾನೆ ಇರ್ತೀವಿ. ಸೊ ನಾಳೆ ದಿನ ಗೋಲ್ಡ್ ಪ್ರೈಸ್ 2 ಲಕ್ಷಕ್ಕೆ ಹೋದ್ರೆ ಸೊ ಅವತ್ತೇ ಕೊಂಡ್ಕೊಂಡಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಸೊ ಫಿಸಿಕಲ್ ಗೋಲ್ಡ್ಗಿಂತ ಸ್ಕ್ರೀನ್ ಮೇಲೆ ಕಾಣ್ತಿರೋ ETF ಗಳಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಲಾಂಗ್ ಟರ್ಮ್ ಅಲ್ಲಿ ಬೆಸ್ಟ್ ರಿಟರ್ನ್ ಸಿಗುತ್ತೆ. ಯಾಕಂತಂದ್ರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ಸಿಕ್ಕಾಪಟ್ಟೆ ಕಳ್ತನ ಆಗ್ತಿದೆ. ಸೊ ಹಾಗಾಗಿ ಫಿಸಿಕಲ್ ಗೋಲ್ಡ್ಗಿಂತ ETF ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೊ ಬೆಸ್ಟ್ ರಿಟರ್ನ್ಸ್ ಸಿಗುತ್ತೆ. ಸೊ ಇಷ್ಟು ಗೋಲ್ಡ್ ಬಗ್ಗೆ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಜೈ ಹಿಂದ್.